ಧ್ವನಿ ನ್ಯೂಸ್ಗೆ ಸ್ವಾಗತ. ಶಾಸಕ ಯತ್ನಾಳ್ ಹಿಂದೂ ಪಕ್ಷದ ರಚನೆ ಹೇಳಿಕೆ ವಿಚಾರವಾಗಿ ಬಾಗಲಕೋಟೆಯಲ್ಲಿ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತಿನ ದಿನದಲ್ಲಿ ಹಿಂದೂ ಪಕ್ಷದ ಅವಶ್ಯಕತೆ ಇದೆ. ನಾನೇನು ಇನ್ನೂ ಅವರನ್ನ ಭೇಟಿ ಮಾಡಿಲ್ಲ, ಚರ್ಚೆಯನ್ನು ಕೂಡ ಮಾಡಿಲ್ಲ. ಆದ್ರೆ ಅವರಿಗೆ ನಮ್ಮ ಅವಶ್ಯಕತೆ ಇದೆ ಅಂದ್ರೆ ನಾನು ಕೂಡ ಅವರ ಜೊತೆ ಕೈಜೋಡಿಸಲು ಸಿದ್ಧನಾಗಿದ್ದೀನಿ ಎಂದು ಮುತಾಲಿಕ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದು ವಿಷಯ ಮುಂದೆ ನಾನು ಇಡುವಂತದ್ದು, ಇತ್ತೀಚೆಗೆ ಪಹಲ್ಗಾಮ್ದಲ್ಲಿ ನಡೆದಂತಹ ಘಟನೆ, 26 ಅಮಾಯಕ ಮುಗ್ಧ ಒಂದು ವಿಹಾರಕ್ಕೆ ಹೋದಂತ ಅವರು ಯಾವುದೇ ರೀತಿಯ ಹಿಂದೂ ಮುಸ್ಲಿಂ ಗಲಭೆ ಗಲಾಟೆ ಪ್ರತಿಕ್ರಿಯೆ ಇಲ್ಲದಂಥ ಮುಗ್ಧ ಜನರ ಮೇಲೆ ಗುಂಡು ಹಾರಿಸಿ ಕೊಂದಿದ್ದು ಇನ್ನು 4 ತಿಂಗಳಾಗಿಲ್ಲ. ಇನ್ನು ಹಸಿ ಇದೆ. ಇನ್ನು ಅವ್ರ ಮನೆಗಳಲ್ಲಿ ಕಣ್ಣೀರಿನ ನಿಂತಿಲ್ಲ, ನೋವು ನಿಂತಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಪಾಕಿಸ್ತಾನ ಜೊತೆಗೆ ಕ್ರಿಕೆಟ್ ಆಡೋದು ನಿರ್ಣಯ ತಗೊಂಡಿದ್ದು ಮಹಾ ಅಪರಾಧ ಮಾಡ್ತಾ ಇದ್ದಾರೆ, ತಪ್ಪು ಮಾಡ್ತಾ ಇದ್ದಾರೆ. ಇದನ್ನು ಯಾರು ಒಪ್ಪೋದಲ್ಲ. ಮೋದಿಯವರೇ, ನೀವು ಒಬ್ಬರೇ ನಮಗೆ ಆಧಾರ. ಇವತ್ತು ಸಿಂಧೂರ್ ಅಂತ ಹೇಳುವಂಥವ್ರು ಇನ್ನೂ ಕಣ್ಣೀರು, ಇನ್ನೂ ರಕ್ತದ ಕಲೆಗಳು ಆರಿಲ್ಲ. ಆ ಕುಟುಕೋಶಿ ಪಾಕಿಸ್ತಾನ ಜೊತೆಗೆ ಕ್ರಿಕೆಟ್ ಆಡಿ ಏನು ಸಾಧನೆ, ಏನು ಸ್ವಾಭಿಮಾನ, ದೇಶಾಭಿಮಾನ ಎಲ್ಲಿದೆ? ಮತ್ತೆ ಅದೇ ತಪ್ಪನ್ನು ನೀವು ಕೂಡ, ಕಾಂಗ್ರೆಸ್ ಮಾಡಿದಂತ ತಪ್ಪನ್ನು ನೀವು ಕೂಡ ಮಾಡ್ತಾ ಇದ್ದೀರಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ದುಡ್ಡಿಗೋಸ್ಕರನ ಅದೇ ದುಡ್ಡು ಇವತ್ತು ಪಾಕಿಸ್ತಾನ ತಗೊಂಡು ಮತ್ತೆ ಬಾಂಬ್ಗಳನ್ನು ತಯಾರು ಮಾಡ್ತಾರೆ, ಮತ್ತೆ ಪಹಲ್ಗಾಮ್ಗಳನ್ನ ಹಾಕ್ತಾರೆ, ಮತ್ತೆ ಹೆಣಗಳ ಓಡುತ್ತಾವಿಲ್ಲಿ. ಇದು ಪ್ರಜ್ಞೆ ಇಲ್ವಾ ನಿಮಗೆ? ಕೇಂದ್ರ ಸರ್ಕಾರಕ್ಕೆ, ಡಿಸಿಸಿಗೆ ಅಥವಾ ಎಸಿಸಿಗೆ ದುಡ್ಡೇ ಮುಖ್ಯ ಆಯ್ತಾ ನಿಮಗೆ? ಎಷ್ಟು ದುಡ್ಡು ಬೇಕು ಹೇಳಿ? ನಾವು 100 ಕೋಟಿ ಹಿಂದೂಗಳು ಮನೆಗೆ ತಲುಪಿಸ್ತೇವೆ ನಾವು. ಆದ್ರೆ ಹೆಣಗಳನ್ನು ಉಳಿಸಬೇಡಿ, ಕ್ರಿಕೆಟ್ ಆಡಬೇಡಿ. ಆ ಪಾಕಿಸ್ತಾನದ ಮಟ್ಟ ಹಾಕುವುದು ಬಿಟ್ಟು ಕ್ರಿಕೆಟ್ ಆಡುವಂತಹ ಪ್ರಕ್ರಿಯೆಯನ್ನು ಮತ್ತೆ ಪ್ರಾರಂಭ ಮಾಡಿದ್ದು ಮಹಾ ಅಪರಾಧ, ಅಕ್ಷಮ್ಯ ಅಪರಾಧ. ಇದು ಯಾವ ಹಿಂದೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ವಾಪಸ್ ತಗೊಳ್ಬೇಕು. ಅಲ್ಲಿವರೆಗೆ ನಾವು ಹೋರಾಟವನ್ನ ಮಾಡ್ತೀವಿ ಅಂತನ್ನುವಂಥದ್ದು ನಾನು